ಎಷ್ಟು ಮರ ಹಾಕಿದಿರಿ? ಮರ ಒಂದ್ 300 ಮರ ಐತಮ್ಮ ಸರ್. ಅಡಿಕೆ ಮರ ಒಂದ್ 300 ಐತಾ? 300 ಐತಿ. ಒಂದ್ ಅರ್ಧ ಎಕರೆ ಕೂತಿದೆ. ಹಾ, ಎಷ್ಟು ವಯಸ್ಸು ನಿಮಗೆ? ಸರ್ ನಮ್ಗೆ 39 ವರ್ಷ ಆಯ್ತು ಸರ್. 39 ವರ್ಷ. 40 ವರ್ಷನೇ ಆದಂಗೆ. ಎಷ್ಟು ಅಣ್ಣ ತಮ್ಮಂದ್ರು? ಅಣ್ಣ ತಮ್ಮ ಒಬ್ರು, ತಮ್ಮ ಅಕ್ಕರ್ ಒಬ್ರು, 3 ಜನ ನಾವು. ಅಣ್ಣನ ತಮ್ಮನ? ಅಣ್ಣ, ಅಕ್ಕ, ನಾನು. ನೀವೇ ಸಣ್ಣವರು? ಹಾ, ಸಣ್ಣವ್ರು. ಎಷ್ಟು ಜಮೀನಿತ್ತು? ಜಮೀನ್ ಸರ್ ಇದು ಒಂದ್ 2 ಎಕರೆ ಐತೆ. ಹಂಚ್ಕೊಂಡಿದ್ದೀರಾ? ಹಾ, ಒಟ್ಟು 5 ಎಕರೆ, ಒಂದ್ 2.5 ಎಕರೆ ಎಲ್ಲರಿಗೂ ಬಂದಿದೆ. 3 ಜನಕ್ಕೆ ಪಾಲಲ್ಲ. ಅದೇ ಕೊಯ್ಲ್ ಮಾಡಿದ್ದ? ಇದೆ ಸರ್, ಅಷ್ಟು ಹೋಯ್ತು ಸರ್. ಹುಲ್ಲು ತರಕ್ ಆಗಲ್ಲ ಸರ್, ಮಳೆ. ಹುಲ್ ಬಿಟ್ಟು ಬಂದ್ಬಿಟ್ರ? ಅವು ಎಲ್ಲ ಬಿಟ್ಟಿದೆ ಸರ್. ಈಗೇನ್ ಬರಲ್ಲ ಅದು? ಬರಲ್ಲ ಸರ್. ಮಳೆ ನಿತ್ರೆ? ಮಳೆ ನಿತ್ರೆ ಕೊಳ್ತೋಗುತ್ತೆ ಸರ್. ಅದು ಜಾನುವಾರು ತಿನ್ನಲ್ಲ, ಕೈಯ ಬರುತ್ತೆ. ಹೌದಾ? ಹಾ, ಈಗ ಮಳೆ ನಿತ್ರೆ ಒಣಗಿದಂತ ಇಲ್ಲಿ ತಗೋಬರಕ್ಕಾಗಲ್ಲ ಇದು? ಮೇಲಿಂದ ತರ್ಬೋದು ಸರ್. ಅದು ಇನ್ನೊಂದ್ಸರಿ ಎಲ್ಲಾರು ಇದೇ ತರ ಬಿಸಿಲು ಬಿಟ್ಟು ಮಳೆ ಬಿತ್ತಂದ್ರೆ ಅಷ್ಟು ಕೊಳ್ತೈತಿ. ಓಹೋ, ಈಗ ಬಿಸಿಲು ಕಂಟಿನ್ಯೂ ಬಿದ್ರೆ ತರ್ಬೋದು. ಮಳೆ ಎಲ್ಲ ಮತ್ತೆ ಮಳೆ ಬಿದ್ರೆ ತರಕ್ಕಾಗಲ್ಲ. ಸರ್ ನೋಡ್ರಿ, ಇದಿಷ್ಟು ನಮ್ದೇ ಜಮೀನು. ಈ ಜಮೀನಲ್ಲಿ ಪೂರ್ತಿ ಹುಲ್ಲು ಹೋಯ್ತು, ಎಲ್ಲ ಹೋಯ್ತು. ಭತ್ತ ಸ್ವಲ್ಪ ತಂದು ಹಾಕಿದ್ವಿ, ಅದಕ್ಕೂ ಬೆಲೆ ಇಲ್ಲ. ಯಾರು ತಗೋಣಾರು ಮುಂದ್ ಬರಲ್ಲ, ಅದಕ್ಕೂ ರೇಟು ಇಲ್ಲ, ಏನು ಇಲ್ಲ. ಈ ತರ ಆಗ್ಬಿಟ್ರೆ ನಮ್ ಜೀವನ ಭಾರಿ ಕಷ್ಟ ಸರ್. ಮುಂದೆ ಒಟ್ನಲ್ಲಿ ರೈತರ ಜೀವನನೇ ಕಷ್ಟ ಸರ್. ಎಲ್ಲಾ ರೈತರಲ್ಲ, ಕೆಲವೊಂದು ರೈತರ ಜೀವನ ರೈತರು ಭಾರಿ ಕಷ್ಟದಲ್ಲಿದ್ದವ್ರು ಕಷ್ಟದಲ್ಲೇ ಇದ್ದಾರೆ, ಹೌದು ಸರ್. ಸುಖದಲ್ಲಿದ್ದವ್ರು ಸುಖದಲ್ಲೇ ಇದ್ದಾರೆ. ನಿಮ್ದು ಜೀವನದಲ್ಲಿ ಒಂದು ಸುಖ ಬರ್ಲಿ ಅಂತ ನಾವು ಆಶಿಸ್ತೀವ ಭಗವಂತನ ಹತ್ರ. ತುಂಬಾ ತೊಂದರೆ ಆಗಿದೆ ಈ ಮಳೆಯಿಂದ. ಈ ಸತಿ ಈ ತರ ಮಳೆ ಬಂತಲ್ಲ, ತುಂಬಾ ರೈತರಿಗೂ ತೊಂದರೆ ಆಗಿದೆ. ರೈತರಿಗೆಲ್ಲ ತೊಂದರೆ. ಪ್ರಿಯ ವೀಕ್ಷಕರೇ, ನಮ್ಮ ಚೆನ್ನಪ್ಪರವರು ಅವರ ಭತ್ತದ ಗದ್ದೆ ತೋರಿಸಿದ್ದಾರೆ. ಸಂಪೂರ್ಣ ಹುಲ್ಲು ನಾಶ ಆಗಿ ಹೋಗಿದೆ. ಮತ್ತೆ ಈ ತರ ಸತತ ಮಳೆ ಮತ್ತೊಂದು ಬಂದ್ಬಿಟ್ರೆ ಆ ಹುಲ್ಲು ಕೊಳೆತು ಹೋಗತ್ತೆ ಅಂತ ಸಹ ಹೇಳ್ತಾ ಇದ್ದಾನೆ. ಯಶಸ್ಸಲ್ಲಿರುವಂತ ರೈತರು ಯಶಸ್ಸಲ್ಲಿದ್ದಾರೆ, ನಮ್ಮಂತ ಕಷ್ಟದಲ್ಲಿರೋರು ಕಷ್ಟದಲ್ಲೇ ಇದ್ದಾರೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಭಗವಂತ ಇವ್ರ ಜೀವನದಲ್ಲಿ ಒಳ್ಳೆ ದಿನ ತರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.